ದಾಂಡೇಲಿಯಲ್ಲಿ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ಹಾಗೂ ಸುರಕ್ಷಾ ಪರಿಕರಗಳ ವಿತರಣೆ. ದಾಂಡೇಲಿ ನಗರಸಭೆಯ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ಹಾಗೂ ವಿವಿಧ ಸುರಕ್ಷಾ ಪರಿಕರಗಳನ್ನು ಇಂದು ಮಂಗಳವಾರ ನಗರಸಭೆಯ ಆವರಣದಲ್ಲಿ ವಿತರಿಸಲಾಯಿತು. ಈ ಬಗ್ಗೆ ಇಂದು ಮಂಗಳವಾರ ಸಂಜೆ 5 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಒಟ್ಟು 74 ಪೌರ ಕಾರ್ಮಿಕರಿಗೆ ಸಮವಸ್ತ್ರ, ಗಂಬೂಟು, ಕನ್ನಡಕ, ಹೆಲ್ಮೆಟ್, ಎಫ್ರಾನ್, ಮಾಸ್ಕ್, ರೈನ್ ಕೋಟ್, ಕಿವಿ ಗ್ಲೌಸ್ಗಳನ್ನು ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರ ನಿರ್ದೇಶನದಲ್ಲಿ ಆರೋಗ್ಯ ನಿರೀಕ್ಷಕರಾದ ವಿಲಾಸ್ ಅವರು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಲಾಸ್ ಅವರು, ಪೌರ ಕಾರ್ಮಿಕರಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಸುರಕ್ಷಾ ಪರಿಕರಗಳನ್ನು ವಿತರಿಸಲಾಗಿದೆ. ಪೌರ ಕಾರ್ಮಿಕರು ಪ್ರತಿದಿನವೂ ಸಮವಸ್ತ್ರ ಹಾಗೂ ಸುರಕ್ಷಾ ಪರಿಕರಗಳನ್ನು ಧರಿಸಿಕೊಂಡು ಕರ್ತವ್ಯಕ್ಕೆ ಹಾಜರಾಗಬೇಕೆಂದು ಸೂಚನೆಯನ್ನು ನೀಡಿದರು. ನಗರದ ಸ್ವಚ್ಛತೆಯ ಜೊತೆಗೆ ತಮ್ಮ ಆರೋಗ್ಯದ ಕಡೆಗೂ ಪೌರ ಕಾರ್ಮಿಕರು ಆದ್ಯತೆಯನ್ನು ನೀಡಬೇಕೆಂದು ಇದೇ ಸಂದರ್ಭದಲ್ಲಿ ವಿಲಾಸ್ ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಆದಿನಾರಾಯಣ್ ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಪ್ರತಿ ಹಾಕೊಂಡು ಬೆಳಿಗ್ಗೆ ಹಾಜರಾತಿ ಬರಬೇಕು. ಒಂದು ವೇಳೆ ಯಾರು ಬರೋದಿಲ್ಲ ಹಾಜರಾತಿ, ಯಾರು ಇವು ಹಾಕೊಳ್ಳಾರ್ದೆ ಮಿಸ್ ಯೂಸ್ ಮಾಡ್ಕೊಂಡು ಬರ್ತಿರಲ್ಲ, ನನ್ನ ಅಡಿಗೆ ಮತ್ತು ಅವ್ರಿಗೆಲ್ಲರೂ ಹೇಳ್ಬಿಟ್ಟು ಆತಂಕ ಹಾಕ್ಬಿಟ್ರೆ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಒಬ್ಬರನ್ನ ಮಿಸ್ ಯೂಸ್ ಮಾಡ್ಕೊಂಡು ಹಾಕೊಂಡು ಬರ್ರಿ. ಕೆಲ್ಸದ ಮ್ಯಾಗ ಬಂದ ಮೇಲೆ ಗಮ್ಮೂಟಿಲ್ಲ, ಆದಿಲ್ಲ, ಈದಿಲ್ಲ, ಏನೂ ಹೇಳಂಗಿಲ್ಲ, ಯಾವುದೂ ಸಬೂಬ್ ಕೇಳಂಗಿಲ್ಲ. ನಾವು ನಿಮ್ದು ಕೊಟ್ಟಿದ್ದು ಅವನ್ನ ಹಾಕ್ಕೊಂಡು ಡೈಲಿ ಬರ್ಬೇಕು. ಅದು ನಿಮ್ಮ ಕೆಲಸ. ಮತ್ತು ಅದು ಕೊಟ್ಟಿಲ್ಲ ಅನ್ಕೊಂತಿರ್ಬೇಡ್ರಿ. ಆಬ್ಸೆಂಟ್ ಅಂತೂ ಖಚಿತ ಹಾಕ್ತೀವಿ ನಾವು. ಮತ್ತು ಯಾಕೆ ಆಬ್ಸೆಂಟ್ ಹಾಕಿದ್ರಿ ಏನು ಕೇಳಂಗಿಲ್ಲ. ಏನಂತೀರಿ? ಎಲ್ಲ ಹಾಕೊಂಬರ್ರಿ ಡೈಲಿ ನೀವು ಅವೆಲ್ಲ ಇರ್ಬೇಕು ನಿಮ್ಮ ಕೈಯಲ್ಲಿ. ಯಾರು ಹಾಕ್ಕೊಂಡು ಬಂದಿಲ್ಲ ಅವ್ರು ಕೆಲ್ಸಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ಅವು ಹಾಕ್ಕೊಂಡು ಬಂದ್ರೆ ಒಳಗೆ ಬರ್ರಿಲ್ಲ ಬರಕ್ಕೆ ಹೋಗ್ಬೇಡ್ರಿ. ಅಲ್ಲಿಂದ ಮನೆಗೆ ಹೋಗ್ಬೇಡಿ.